ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನೋಡಿ, ನಮ್ಮ ಮನೆ ಗೌರಮ್ಮ ಮತ್ತು ಗಣೇಶ ಆಗಮಿಸಿದ್ದಾರೆ. ಸೊ ನಮ್ಮದು ಈ ಸತಿ ಒಂದೇ ದಿನ ಹಬ್ಬ ಇತ್ತು. ಹಾಗಾಗಿ ಫಸ್ಟು ಇಲ್ಲಿ ಗಣೇಶನ ತೊಗೊಂಬಂದ್ಮೇಲೆ ಆರತಿ ಎತ್ತಿ ನೀಟಾಗಿ ಎಲ್ಲ ದೃಷ್ಟಿ ಹೋಗಲಿ ಅಂತ ದೃಷ್ಟಿ ತೆಗಿತಿದ್ದಾರೆ ನೋಡ್ರಿ. ಆಮೇಲೆ ಮನೆಗೆ ಬಂದಮೇಲೆ ಪ್ರತಿಷ್ಠಾಪನೆ ಮಾಡಿ ಪೂಜೆ ಎಲ್ಲ ಮಾಡ್ತಿದ್ದಾರೆ ನಮ್ಮ ಅತ್ತೆ, ಕೀರ್ತಿ ದೀದಿ ಎಲ್ಲರೂ. ಸೊ ಎಲ್ಲರೂ ಚೆನ್ನಾಗಿ ಪೂಜೆನ ಮಾಡಿದ್ವಿ. ಅವತ್ತಿನ ದಿನ, ಹಬ್ಬದ ದಿನ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ವೈಬ್ಸು. ಎಲ್ಲರೂ ಮನೆಗೆ ಬಂದಿದ್ದು. ಆ್ಯಕ್ಚುಲಿ ನನಗೆ ತುಂಬ ವಿಡಿಯೋ ತಕ್ಕೊಳಕ್ಕೆ ಆಗಲಿಲ್ಲ, ಅಡುಗೆ ಪ್ರಿಪ್ರೇಷನಲ್ಲಿ ಬ್ಯುಸಿ ಇದ್ದೆ. ಸೊ ಆಮೇಲೆ ಸಾಯಂಕಾಲನೂ ಎಲ್ಲರಿಗೂ ಉಡಕ್ಕಿ ತುಂಬೋದು ಅದೆಲ್ಲ ತುಂಬ ಚೆನ್ನಾಗಾಯಿತು. ಬಟ್ ವಿಡಿಯೋನೇ ತಕ್ಕೊಳ್ಲಿಲ್ಲ, ಯಾಕಂದರೆ ನಂದು ಫೋನು ಬ್ಯಾಟ್ರಿ ಲೋ ಆಗಿಬಿಟ್ಟಿತ್ತು. ಈ ಮಕ್ಕಳು ಬೇರೆ ಮಧ್ಯೆ ಮಧ್ಯೆ ಫೋನ್ ಹಿಡ್ಕೊಂಡ್ಬಿಡ್ತಾರಲ್ಲ, ಸೊ ನಮ್ಮ ಕೈಯಲ್ಲಿ ಫೋನೇ ಕೊಡೋಲ್ಲ. ಸೊ ಈ ಸತಿ ನಮ್ಮ ಮನೆ ಗಣೇಶ ದಗಡು ಸೆಟ್ ಗಣಪತಿ ಆಗಿತ್ತು. ಸೊ ತುಂಬ ಚೆನ್ನಾಗಿತ್ತು. ಗೌರಮ್ಮ ಗಣೇಶ ಇಬ್ಬರು ಒಂದೇ ದಿನನೇ ತರ್ತೀವಿ. ಮುಂಚಿನ ದಿನ ಗೌರಮ್ಮ ಅಂತಾರಲ್ಲ, ಸೊ ಒಂದೇ ದಿನವೇ ಇಬ್ಬರಿಗೂ ತೊಗೊಂಬಂದು ಪ್ರತಿಷ್ಠಾಪನೆ ಮಾಡ್ತೀವಿ. ನೋಡಿ, ನಮ್ಮ ಮನೆಯವ್ರು ಇಬ್ಬರಿಗೂ ಎತ್ಕೊಂಡಿದ್ದಾರೆ. ಆಮೇಲೆ ಅವತ್ತಿನ ದಿನವೇ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡಿದ್ವಿ. ಅಂದರೆ ನಾನು ಹೋಗೋಕ್ಕೆ ಆಗಿದ್ದಿಲ್ಲ. ಪ್ರತಿ ವರ್ಷ ರಕ್ಷಾಬಂಧನ ದಿನವೇ ಸೆಲೆಬ್ರೇಟ್ ಮಾಡ್ತೀವಿ. ಈ ಸತಿ ಏನೋ ಅದು ಕೂಡ ಬಂದಿದ್ದಿಲ್ಲ ಕಾಲ, ಹಂಗಾಗಿ ಇಬ್ಬರು ಇವತ್ತು ಸೇರಿದ್ರಲ್ಲ ಹಬ್ಬದ ದಿನ. ಸೊ ಹಾಗಾಗಿ ಅವತ್ತಿನ ದಿನವೇ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ನೋಡಿ, ಶಮ್ಮು ಎಷ್ಟು ಚೆನ್ನಾಗಿ ಕಟ್ಕೊತಿದ್ದಾನೆ. ಆಮೇಲೆ ಇವರಿಬ್ಬರು ಅಕ್ಕ ತಂಗಿನೂ ರಾಖಿ ಕಟ್ಟಿ ಸೆಲೆಬ್ರೇಟ್ ಮಾಡಿಕೊಂಡ್ರು. ಚೆನ್ನಾಗಿತ್ತು. ಆಮೇಲೆ ಅವತ್ತಿನ ದಿನ ನಮ್ಮ ಅಕ್ಕ, ಭಾವ, ನಮ್ಮ ಅಕ್ಕನ 3 ಮಕ್ಕಳು ಎಲ್ಲರೂ 5 ಜನ ಮುತ್ತೈದೆಯರು ಎಲ್ಲರೂ ಬಂದರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ನೋಡಿ, ನಾವು ಹಬ್ಬದ ಅಡುಗೆ ಎಲ್ಲ ಕರ್ಜಿಕಾಯಿ ಪಲ್ಯ, ಅನ್ನ ಸಾರು, ಹೋಳಿಗೆ ಸಾರು, ಮೋದಕ, ಕರ್ಜಿಕಾಯಿ ಎಲ್ಲ ಮಾಡಿದ್ವಿ. ಬಟ್ ನನಗೆ ಪ್ರಾಪರಾಗಿ ವಿಡಿಯೋ ತಗೊಳಕ್ಕಾಗಿಲ್ಲ, ತುಂಬ ಬೇಜಾರಾಯಿತು. ನೋಡಿ, ನಮ್ಮ ಗೌರಮ್ಮ, ನಮ್ಮ ಮನೆ ಗಣೇಶ ಎಷ್ಟು ಚೆನ್ನಾಗಿತ್ತು ಅಂದರೆ, ಗಣೇಶ ಸಣ್ಣದಿದ್ರೂ ತುಂಬ ಚೆನ್ನಾಗಿತ್ತು. ನಮ್ಮ ಮಾವರು ತೀರ್ಕೊಂಡಿದ್ರಲ್ಲ, ಸೊ ಹಾಗಾಗಿ ನಮ್ಮ ಮನೆಯವರ ಚಿಕ್ಕಪ್ಪ ತೀರ್ಕೊಂಡಿದ್ರಲ್ಲ, ಹಾಗಾಗಿ ನಮಗೆ ಈ ಸತಿ ಒಂದೇ ದಿನ ಫೆಸ್ಟಿವಲ್ ಮಾಡೋಕ್ಕೆ ಆಯಿತು. ಆಮೇಲೆ ಇದು 3rd ಡೇ ನಾವು ಹಾಗೆ ಗಣೇಶ ಇಟ್ಟಿರೋದು ನೋಡೋಕ್ಕೆ ಹೋಗೋಣ ಅಂತ ಹೋಗಿದ್ವಿ. ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿತ್ತು. ಇದು ಆಂಜನೇಯ ಬಡಾವಣೆ 18ನೇ ಕ್ರಾಸ್ 17ನೇ ಕ್ರಾಸಲ್ಲಿ ಇಟ್ಟಿದ್ದು, ಪಾರ್ಕ್ ಹಿಂಭಾಗ. ಆಮೇಲೆ 3ನೇ ದಿನವೇ ಎಷ್ಟೊಂದು ಡಿಜೆಗಳು, ಅಂದರೆ ಗಣೇಶನ ವಿಸರ್ಜನೆ ಆಗ್ತಿತ್ತು. ನಮ್ಮ ದಾವಣಗೆರೆಯಲ್ಲಂತೂ ಒಂದು ಸಣ್ಣ ಗಣೇಶಕ್ಕೂ DJ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ ದಾವಣಗೆರೆಯಲ್ಲಿ. ಆ್ಯಕ್ಚುಲಿ ನನ್ನ ವಿಡಿಯೋಸ್ ತುಂಬ ಲೇಟಾಗಿ ಬರ್ತಿದೆ, ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್. ಇದು ವಿದ್ಯಾನಗರದ ಗಣೇಶ. ಇದು ವಿದ್ಯಾನಗರದಲ್ಲೂ ತುಂಬ ಚೆನ್ನಾಗಿ ಕೂರಿಸಿದ್ರು. ದಾವಣಗೆರೆ ವಿದ್ಯಾನಗರದಲ್ಲಿ ಅಲ್ಲೇ ಒಂದು 4-5 ಕಡೆ ನೋಡಿದ್ವಿ, ಹಾಗಾಗಿ ಎಲ್ಲ ಹತ್ರ ಗ್ಲಿಮ್ಸ್ನ ತಗೊಂಡು ಬಂದೆ. ಆಮೇಲೆ ನೆಕ್ಸ್ಟ್ ವಿಡಿಯೋನೂ ಹಾಕ್ತೀನಿ, ಅದೂ ಫುಲ್ಲು ಆಲ್ಮೋಸ್ಟ್ ದಾವಣಗೆರೆಯಲ್ಲಿ ಈ ಸೈಡು ಏನದು ಅರುಣ ಟಾಕೀಸಿಂದ ಈ ಕಡೆ, ಹಳಿಯಿಂದ ಈ ಕಡೆ ಅಂತಾರಲ್ಲ, ಸೊ ಆ ಕಡೆ ಎಲ್ಲ ಗಣೇಶನೂ ಕವರ್ ಮಾಡಿದ್ದೀನಿ. ಸೊ ಎಲ್ಲ ಗಣೇಶನೂ ತೋರಿಸ್ತೀನಿ. ಇದು ನೋಡಿ, ವಿದ್ಯಾನಗರದಲ್ಲಿ 3ನೇ ದಿನವೇ ಗಣೇಶನ ವಿಸರ್ಜನೆ ತುಂಬ ವಿಜೃಂಭಣೆಯಿಂದ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು. ಆಮೇಲೆ ಈಗ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಕುಣಿತಾರೆ. ಸೊ ಎಲ್ಲದರಲ್ಲೂ ಈಕ್ವಲ್. ಸೊ ಚೆನ್ನಾಗಂದರೆ ಚೆನ್ನಾಗಿತ್ತು, ಮಸ್ತಿತ್ತು ವೈಬ್ಸು. ಎಲ್ಲ ವಿಡಿಯೋ ತಗೊಂಡಿದ್ದೆ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇಟ್ಕೊಂಡಿದ್ದೆ. ಕಾರಣಾಂತರದಿಂದ ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ನನ್ನ ದೊಡ್ಡ ಮಗ ಜಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ಅವನ ಮೇಲೆ ಕಾನ್ಸಂಟ್ರೇಷನ್ ಸ್ವಲ್ಪ ಜಾಸ್ತಿ ಇತ್ತು. ವಿಡಿಯೋಸ್ನ ನನಗೆ ಹಾಕೋಕ್ಕೆ ಆಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಬಟ್ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಇರಲಿ. ದಯವಿಟ್ಟು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ. ಈ ಹಾಡುಗಳು ನಾನು ಯಾಕೆ ಹಾಕ್ತಿಲ್ಲ ಅಂದರೆ ಕಾಪಿರೈಟ್ಸ್ ಬಂದಿರುತ್ತೆ ಫ್ರೆಂಡ್ಸ್, ಹಾಗಾಗಿ ನಾನು ಯಾವುದೂ ಸಾಂಗ್ಸ್ನ ಹಾಕಿಲ್ಲ. ಬಟ್ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದ್ದವು, ಹಾಕೋಕ್ಕಾಗಲ್ಲಲ್ಲ ಅಂತ ಬೇಜಾರು. ನೋಡಿ ಈ ಥರ ಗಣೇಶ ಇತ್ತು, ಇಲ್ಲಿ ಹಿಂದ್ಗಡೆ ಬರುತ್ತೆ ನೋಡಿ. ಈ ಗಣೇಶನ ವಿಸರ್ಜನೆ ಇತ್ತು. ಅದಕ್ಕೆ ಅಷ್ಟು ಜೋರಾಗಿ ಯಾವುದೇ ಗಣೇಶ ಇರಲಿ ಒಟ್ಟು ಡಿ ಜೆ, ಆಮೇಲೆ ನಾಸಿಕ್ ಢೋಲು, ಒಟ್ಟು ಎಲ್ಲ ಥರನೂ ಇರುತ್ತೆ. ಇಲ್ಲ ಅಂದ್ರೂ ನಮ್ಮ ದಾವಣಗೆರೆಯಲ್ಲಿ ಎಷ್ಟು ಗಣೇಶ ಕೂತಿದಾವೆ ಗೊತ್ತಿಲ್ಲ. ಒಂದೊಂದು ಏರಿಯಾಗೂ ಒಂದೊಂದು ಗಣೇಶನೇ. ಬಟ್ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಆಗಿದೆ. ನೆಕ್ಸ್ಟ್ ವಿಡಿಯೋನೂ ಬರುತ್ತೆ. ಹೀಗೆ ಸಪೋರ್ಟ್ ಮಾಡಿ, ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು.